ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ವಿವಿಧ ಇಲಾಖೆಗಳ ಕಾಮಗಾರಿಗಳ ಗುದ್ದಲಿ ಪೂಜೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಮತ್ತು ಸಾರ್ವಜನಿಕ ಗ್ರಂಥಾಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದು, ಈ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸ್ ರವರು ನಡೆಸಿಕೊಟ್ಟಿರುತ್ತಾರೆ. ಪ್ರಾರ್ಥನೆ ಐಶ್ವರ್ಯ ಮತ್ತು ಸಂಗಡಿಗರಿಂದ ಹಾಗೂ ಸ್ವಾಗತ ಭಾಷಣ ತಹಸೀಲ್ದಾರ್ ವಿನಾಯಕ್ ಸಾಗರ್ ರವರಿಂದ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ನಟರಾಜ್ ಮತ್ತು ಸೊಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಕೃಷ್ಣಪ್ಪ, ಪುಟ್ಟಸ್ವಾಮಿ, ಕುಮಾರ್, ಮಹೇಂದ್ರಾಚಾರಿ, ಶಾಂತಕುಮಾರ್, ಅಣ್ಣಪ್ಪ, ಜಯಪ್ಪ, ಮುಸ್ತಾಫ್ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಟಿ.ಜೆ. ರಮೇಶ್, ಕಾರ್ಯನಿರ್ವಹಣಾಧಿಕಾರಿ ಎಂ.ಕೆ. ಜಯಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ ಮಂಜುನಾಥ್, ಡಿಎಸ್ಎಸ್ ಮುಖಂಡ ಮಹೇಂದ್ರಸ್ವಾಮಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ ಹಾಗೂ ಇನ್ಸ್ಪೆಕ್ಟರ್ ವೀರೇಂದ್ರ ಮತ್ತು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಅಣ್ಣ ಚೂರಿಂದ ಹಗಲು ನಿಂತ್ಕೊಳ್ರಿ, ಎಲ್ಲರೂ ಕಾಣಿಸ್ತೀರಿ ಸ್ವಾಮಿಗಳೇ. ನೀವು ಹಂಗೆ ಇರಿ ಸ್ವಾಮಿ. ರಾಜು उत्तर मंगल महानीलांजन दीपं संधर्शयामि। ओम राजाधिराजाय प्रसयसाहिने नमो वै कुबेराय वै श्रवणाय महाराजाय नमः। कुलदेवता समेत भूमि देवता संपूर्ण ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಈಗ ಅಂಗಡಿ ನೋಡೋದು ನಮಸ್ಕಾರಗಳು. ಬಂದಿಲ್ಲ ಸರ್, ಇವತ್ತು ಪೇಪರ್ ನೋಡಿಲ್ಲ ನೀನು. ಇಷ್ಟೇ ಈ ಕಡೆ ಬರಪ್ಪ, ಇದೆಲ್ಲ ಹಾಕಲ್ಲ. ಅವ್ರ ಜೊತೆ ಮಾತು ಕೆಲಸ ನೀನು ನೋಡು ಮನೆ. ನಾನು ಏನು ಹೇಳ್ಬಿಡ್ತೀನಿ, ಕೆಲಸ ನೀನು ನೋಡು, ನೀನು ತಿಂಡಿ ಮಾಡು. ತಮಾಷೆ ಮಾತಾಡ್ತಾರೆ. महाकाय सूर्यकोटि महागणपति अलंकारात्मकानि द्रव्याणि कुलदेवता समेत विद्वादेवता समेत महागणपति देवता समेत भूमिदेवतावास्तवस्मरे नमस्ते नमदान्यादि समृद्धिं वास्तुप्रसादे तन्नो वास्तुप्रचोदयात् अग्नि वायु सूर्य प्राजापत्यात्मक वास्तुप्रदेवता समेत परिवार नमः रूमाध्यापयामि। ओम
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗಳನ್ನು ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು JS ಶ್ರೀನಿವಾಸರವರೇ, ಹಾಗೆ ನಮ್ಮ ಈ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸಾಹೇಬರೇ, EO ಸಾಹೇಬರೇ ಮತ್ತು ಕುರುಸ್ವಾಮಿ ಅವರೇ ಮತ್ತು ಗ್ಯಾರಂಟಿ ಅಧ್ಯಕ್ಷರಾದ ಕುಮಾರ್ ಅವರೇ, ಮಹೇಂದ್ರಾಚಾರ್ಯ ಅವರೇ, ಮಹೇಂದ್ರ ಸ್ವಾಮಿ ಅವರೇ, ಚವಟ್ ಅವರೇ ಮತ್ತು ಅಣ್ಣಪ್ಪ ಜಯಣ್ಣ, ಶಾಂತಕುಮಾರ್, ಮುಸ್ತಾಕ್ ಅಹಮದ್ ಮತ್ತು ಇಂಜಿನಿಯರ್ ಆದ ಮೋಹನ್ ಕುಮಾರ್ ಅವರೇ, ನನ್ನ ಎಲ್ಲ ಜನ ಮಾಧ್ಯಮ ಮಿತ್ರರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ಅಜ್ಜಂಪುರದಲ್ಲಿ ಅಭೂತಪೂರ್ವವಾಗಿ, ಯಾಕೆಂದ್ರೆ ಇನ್ನೂ ಕಂಡರಿಯದಂತ ನಮ್ಮ ಶಾಸಕರ ಕೃಪೆಯಿಂದ, ಯಾಕೆಂತಂದ್ರೆ 2013ರಿಂದ 2018ರವರೆಗೂ ನಾವು ಶಾಸಕರಾದಂಥ ಬದುಕಿನಲ್ಲಿ ಒಂದು ಸೊಲ್ಲಾಪುರ ಹೋಗಿದ್ವಿ. ನಾವು ಸೊಲ್ಲಾಪುರದಲ್ಲಿ ಮಾಳಗಂಗನ ಗ್ರಾಮದಲ್ಲಿ ನೀರಿದ್ದು ಮತ್ತು ರೋಡ್ ಬಂದು ಉದ್ಘಾಟನೆಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸೇಮ್ ಆಗಿದ್ರು, ಏನ್ ಸೇಮ್ ಆಗಿದ್ರು, ಅವರವತ್ತು ಸೇಮ್ ಆಗಿದ್ರು. ಲಾಸ್ಟ್ ಟೈಮ್ ಅಜ್ಜಂಪುರ ತಾಲೂಕು ಮಾಡ್ತಾ ಇದೀವಿ, ನೀವು ಪ್ರಸ್ತಾವನೆ ಕೊಟ್ಟಿದ್ದೆಲ್ಲ ಮಾಡಬೇಕು ಅಂತ ನೇರವಾಗಿ ಕೇಳಿದ್ರು. ಅವ್ರ ಜೊತೆ ನಾನೇ ಇದ್ದೆ, ಎಲ್ಲ ಪತ್ರಕರ್ತರೆಲ್ಲ ಸಮಾಚಾರ ಇತ್ತು. ಅವತ್ತು ತಾಲೂಕಿಗೆ ಏನು ಚಾಲನೆ ಸಿಕ್ತು ನಮ್ಮ ಶಾಸಕರ ಪ್ರಯತ್ನದಿಂದ, ಸಿದ್ದರಾಮಯ್ಯರು ಮತ್ತು ನಮ್ಮ ಶಾಸಕರ ಪ್ರಯತ್ನದಿಂದ ಇದೆಲ್ಲ ಕೊಟ್ಟಿದ್ದಾರೆ. ನಾವು ದನಗಳ ಜಾತ್ರೆ ಬಂದ್ರೆ, ಯಾವುದೇ ಜಾತ್ರೆಗಳು ಬಂದ್ರೆ, ಸಚಿವರು ಬಂದ್ರೆ ಏನ್ ಮೆಮೊರಂಡಮ್ ನಾವು ಕೊಟ್ಟಿದ್ದು ನಾವು ಕೊಡ್ತಾ ಇದ್ವಿ. ಮತ್ತು ಅದೇನು ಇರ್ಬೇಕು ಅದೆಲ್ಲಿಗೆ ಹೋಗಿ ಸೇರ್ಬೇಕು ಅಲ್ಲಿ ಸೇರ್ತಾ ಇತ್ತು, ಕಾರ್ಯಕ್ರಮ ಬರ್ತಾ ಇರಲಿಲ್ಲ. ನಮ್ಮ JS ಶ್ರೀನಿವಾಸ ಕಾಲದಲ್ಲಿ ನಮ್ದು ತಾಲೂಕಾಯ್ತು. ತಾಲೂಕಾಗಿದ್ದ ಕಾರಣ ಇವತ್ತು ಅವ್ರು ಹಾಕಿದಂತ ಅನುದಾನಗಳು ಬಂತು. ವಿಶೇಷ ಅನುದಾನ ಅಂತಂದ್ರೆ 2 ಕೋಟಿ ಕೆಲಸ ಮಾಡಿದ್ದೀವಿ. ಹೀಗೆ ವಿವಿಧ ಮತ್ತೆ ನಗರೋತ್ಥಾನದಿಂದ ಒಂದು 2 ಕೋಟಿ ಕೆಲಸ ಮಾಡಿದ್ದೀವಿ. ಕರಡಿನಿಂದ ಒಂದು 50 ಕೆಲಸ ಮಾಡಿದ್ದೀವಿ. ಹೀಗೆ ಒಟ್ಟಾರೆ 10 ಕೋಟಿ ಕೆಲಸಗಳನ್ನ ವಿವಿಧ ಕಾಮಗಾರಿಗಳಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಈ ವಾರದಲ್ಲಿ ಎಲ್ಲ ಕೆಲಸಗಳು ಶುರುವಾಗ್ತವೆ. ಯಾವುದು ಕೂಡ ಸುಮ್ಮನೆ ಮಾಡಿರ್ತಕ್ಕಂಥದ್ದಲ್ಲ. ಈ ವಾರದಲ್ಲಿ ನಾಳೆ ನಾಡದಲ್ಲಿ ಶುರುವಾಗಬಹುದು. ಎಲ್ಲವೂ ಕೂಡ ಕೆಲಸ ಶುರುವಾಗದೆ ಕಾರ್ಯಾದೇಶ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾತ್ರ ನಾವು ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಮಾಡಿದ್ದೀವಿ ಎಲ್ಲ ಬಂದಿದ್ದೀವಿ, ಪತ್ರಕರ್ತರೆಲ್ಲ ಬಂದಿದ್ದೀವಿ, ಊರಲ್ಲಿ ಬಂದಿದ್ದೀವಿ, ಎಲ್ಲ ಬಂದಿದ್ದೀವಿ. ಮತ್ತು ಅದನ್ನು ಪೂರ್ಣ ಡೀಟೇಲ್ ಇತಿಹಾಸ ಹೋಗೋದಿಲ್ಲ. ಪತ್ರಕರ್ತರು ಬೇಕು ಕಾಪಿ ಕೊಡ್ತೀವಿ, ವಾಟ್ಸಪ್ ಮಾಡ್ತೀವಿ. ಜೊತೆಗೆ ಇವತ್ತು ಅನೇಕ ಬೇಡಿಕೆಗಳನ್ನ ನಮ್ಮ ಮಹೇಂದ್ರ ಸ್ವಾಮಿ ಜೂನಿಯರು ಎಲ್ಲ GSS ಅಧ್ಯಕ್ಷರು ಎಲ್ಲ ಆಗಿದ್ದಾರೆ. ಅವೆಲ್ಲ ಕೊಟ್ಟಿರ್ತಕ್ಕಂಥದ್ದು ನಾವು ಬೆಟ್ಟಾವರಿಕೆಯಲ್ಲಿ ನಾನೇನು ಹೇಳ್ತಿದ್ದೆ, ಮತ್ತು ಶಿವನಿ ಸ್ಕೂಲ್ ಕಳಿಸ್ಬಿಡಿ, ನಾನು ಕೇಳಿ ಬೇಡಿದ್ದೆ. ಯಾಕೆಂದ್ರೆ ಮಕ್ಕಳಿಗೆ ತೊಂದರೆ ಆಗೋದು ಬೇಡ, ಉದ್ಘಾಟನೆ ಮುದ್ದೆಲ್ಲ ಮಾಡ್ಕೊಂಡ್ರೆ ಜನ ಸೇರ್ತಾರೆ. ಆಗಿಂದಲೇ ಕರ್ಕೊಂಡು ಮಕ್ಕಳು ಹೋಗ್ಬಿಡಿ. ಶಿವರಾಜ್ ಯಾವ ಶಾಲೆ ಬೆಟ್ಟಾವರಿಗೆ ಹಾಸ್ಟೆಲ್ 2 ಕೂಡ ಶುರು ಮಾಡಿದೆ. ಶ್ರೀನಿವಾಸ ಬಿಟ್ಟು ಮಾಡಿ ಅಂತ ನಾನು ಹೇಳಿದ್ದೀನಿ. ನಂತರ ಈಗೇನು ಬೈಕ್ ಹಾಕೋದು ನಾನು ತಪ್ಪೆ ಮಾಡೋದು. ಬೈಕ್ ಹಾಕೋದು ಏನಾಗ್ತದೆ ಅವೆಲ್ಲ ಮಾಡಿದ್ರೆ ವಿಧಾನ ಮಾಡಿ ನಾನು ಮಾತಾಡ್ತಿದ್ದೆ ಹೇಳಿದೆ. ಶಿವರಿಂದ ಚೆನ್ನಾಗಿತ್ತು, ದುಡ್ಡು ಹಾಕಕ್ಕೆ ಮನೆ ಪ್ರಯತ್ನ ಪಟ್ಟಿದ್ದೆ. ಮುಂದುವರೆದ ಕಾಮಗಾರಿ ಆಗಕ್ಕೆ ಬರೋಲ್ಲ ಸರ್, ಇದು ಮುಂದುವರೆದ ಕಾಮಗಾರಿ ನಾಲ್ಕು ಬೇರೆ ಯಾವುದಾದ್ರಲ್ಲಿ ಡೈರೆಕ್ಷನ್ ಗೊತ್ತಿದೆ. ಡೈರೆಕ್ಟ್ ಮಾಡಬೇಕು, ಬಾತ್ರೂಮ್ ಮಾಡಬೇಕು, ಕೈ ಬೆಳೆಯುತ್ತೆ, ಅದಾದ್ರೆ ಮುದ್ದೆ ಮಾಡ್ಬೋದು ಅಂತ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಸ್ಮಶಾನದ ಬಗ್ಗೆ ಅದು